Hello dear students, welcome back to accountancy class. So revised question bank 2024-25 accountancy ಎಲ್ಲಿ ಏನು ಕೊಟ್ಟಿದ್ದೀವಲ್ಲ, ಸೊ ಈ ಕ್ವಶನ್ ಬ್ಯಾಂಕ್ ಸೊಲ್ಯೂಷನನ್ನು ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಚಾಪ್ಟರ್ 1 ಬಂದು ನಮಗೆ ಪಾರ್ಟ್ನರ್ಶಿಪ್ ರಿಲೇಟೆಡ್ ಇದೆ. ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಚಾಪ್ಟರ್ ಇರೋದು. ಸೊ ಈ ಚಾಪ್ಟ್ರಿಂದ ನಮಗೆ 4 ಕ್ವಶನ್ಸ್ಗಳು 6 ಮಾರ್ಕ್ಸಿಗೆ ರೈಸ್ ಮಾಡ್ತಾರೆ. ಆ 4 ಕ್ವಶನ್ಸ್ ಯಾವ್ದ್ಯಾವುದು ಅಂದರೆ, ಫಸ್ಟ್ ಒನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ಆ್ಯಂಡ್ ಸೆಕೆಂಡ್ ಒನ್ ಪ್ರಾಡಕ್ಟ್ ಮೆಥಡ್ ಆ್ಯಂಡ್ ಎವರೇಜ್ ಪೀರಿಯಡ್ ಮೆಥಡ್ ಆ್ಯಂಡ್ ಆಲ್ಸೋ ಗ್ಯಾರಂಟಿ ಪ್ರಾಫಿಟ್ ಮೆಥಡ್. 4 ಕ್ವಶನ್ಸ್ ಬರುತ್ತೆ. ಅದರಲ್ಲಿ ನಮಗೆ ಇಂಪಾರ್ಟೆಂಟಾಗಿ ಫಸ್ಟ್ ಕ್ವಶನ್ ಬರೋದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್, ದಟ್ ಮೀನ್ಸ್ ಇಟ್ ಈಸ್ ಅ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟೇ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಅಂತ ಹೇಳ್ಬಿಟ್ಟು ಪ್ರಿಪ್ರೇಷನನ್ನು ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು ಅಂತಂದರೆ ಕ್ರೆಡಿಟ್ ಸೈಡಿಂದ ಸ್ಟಾರ್ಟ್ ಮಾಡಿ ಅಕೌಂಟನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಕ್ರೆಡಿಟ್ ಸೈಡಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿನ ಅಮೌಂಟನ್ನು ಬರೀಬೇಕು. ಪ್ರಾಫಿಟ್ ಆರ್ ಲಾಸ್ ಅಕೌಂಟ್ ಅಂತೇಳ್ಬಿಟ್ಟು ಬ್ಯಾಲೆನ್ಸನ್ನು ಬರ್ಕೊತೀವಿ. ಸೊ ಇಟ್ ಈಸ್ ಕಮ್ಸ್ ಫ್ರಮ್ ನೆಟ್ ಪ್ರಾಫಿಟ್. It is comes from profit and loss account. That means it is a net profit of the profit and loss account. So ಈ profit and loss accountiನ ಪ್ರಾಫಿಟನ್ನು ತೊಗೊಂಡ್ಬಿಟ್ಟು ನಾವೇನು ಮಾಡ್ತೀವಿ, ಅಕೌಂಟನ್ನು ಸ್ಟಾರ್ಟಪ್ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ ಎಂಟ್ರಿ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್, ಇಲ್ಲಿ ಎಷ್ಟು ಜನ ಪಾರ್ಟ್ನರ್ಸ್ ಇದ್ದಾರೆ ಆ ಪಾರ್ಟ್ನರ್ಸ್ ನೇಮ್ಸನ್ನು ಹಾಕಿಬಿಟ್ಟು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಮೆನ್ಷನ್ ಮಾಡಬೇಕು. ದೆನ್ ಡೆಬಿಟ್ ಸೈಡ್ ಟು interest on capital. So here also taken the partners names and also calculation the interest on capital amount, then mention the total amount in a outer column. Then taken salaries of the partners and to commission of the partners. ಸೊ ಇಷ್ಟೇ ಎಂಟ್ರೀಸು. ಇನ್ ಕೇಸ್ ಆಫ್ ನಮಗೆ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಬಿಟ್ರು ಕೂಡ ತೊಗೋಬೇಕಾಗ್ತೈತಿ. ಸೊ ನಮಗೆ ಕ್ವಶನಲ್ಲಿ ಕೇಳೋದು ಅಂದರೆ ಮ್ಯಾಕ್ಸಿಮಮ್ ಓನ್ಲಿ ದೀಸ್ 5 ಎಂಟ್ರೀಸ್. ಓಕೆ, ಅಂಡರ್ ದಿ ಕ್ರೆಡಿಟ್ ಸೈಡ್ ಫಸ್ಟ್ ಎಂಟ್ರಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಂಟ್ರಿ, ಸೆಕೆಂಡ್ ಎಂಟ್ರಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಕೌಂಟ್ ಎಂಟ್ರಿ, ಅಂಡರ್ ದಿ ಡೆಬಿಟ್ ಸೈಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಂಡ್ ಸ್ಯಾಲ್ರಿ ಆಫ್ ದಿ ಪಾರ್ಟ್ನರ್ಸ್ ಆ್ಯಂಡ್ ಕಮಿಷನ್ ಆಫ್ ದಿ ಪಾರ್ಟ್ನರ್ಸ್. ದೆನ್ ಕಮ್ ಟು ದಿ ಕ್ವಶನ್. ಸೊ ಕ್ವಶನ್ ನಂಬರ್ 5 ಏನು ಕೊಟ್ಟಿದ್ದಾರಲ್ಲ, ಈ ಕ್ವಶನನ್ನು ತೊಗೊಳ್ತಾ ಇದ್ದೀನಿ ನಾನು. ಸೊ ಶ್ರುತಿ ಆ್ಯಂಡ್ ರೇಷ್ಮಾ ಆರ್ ಪಾರ್ಟ್ನರ್ಸ್ ವಿತ್ ಎ ಕ್ಯಾಪಿಟಲ್ ಆಫ್ ₹1 lakh ಆ್ಯಂಡ್ ₹2 lakh ರೆಸ್ಪೆಕ್ಟಿವ್ಲಿ. ಆನ್ 1/4/2023 ದೇ ಅಗ್ರಿ ಟು ಶೇರ್ ದಿ ಪ್ರಾಫಿಟ್ ಇನ್ ದ ರೇಷಿಯೋಸ್ ಆಫ್ 2:1. ಸೊ ಇಬ್ಬರು ಪಾರ್ಟ್ನರ್ಸ್ ಸೇರಿಬಿಟ್ಟು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು 2:1 ರೇಷಿಯೋದಲ್ಲಿ. ನೆಕ್ಸ್ಟ್ ಬರುವಂಥ ಏನಾದರೂ ಪ್ರಾಫಿಟ್ ಇದ್ದರೆ, ಲಾಸಸ್ ಇದ್ದರೆ ಅದನ್ನೆಲ್ಲ ಶೇರಿಂಗ್ ಕೂಡ 2:1 ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿದ್ದಾರೆ. ಫಾರ್ ದ ಇಯರ್ ಎಂಡಿಂಗ್ 31st March ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ ₹59,000. ಸೊ ಅವಾಗಲೇ ನಾನು ಹೇಳಿದೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇಟ್ ಈಸ್ ಬಿಗೇನ್ಸ್ ವಿತ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ನೆಟ್ ಪ್ರಾಫಿಟ್ ಆಫ್ ದಿ ಇಯರ್. ಸೊ ಇಲ್ಲಿ ನಮಗೆ ಕೊಟ್ಟಿದ್ದಾರೆ 31st March ದೇ ಅರ್ನ್ಡ್ ಎ ಪ್ರಾಫಿಟ್ ಆಫ್ ₹59,000. ಸೊ ಈ 59,000ಅನ್ನು ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಏನು ಬರ್ಕೊಂಡಿವಲ್ಲ ಈ ಪ್ಲೇಸಿಗೆ ಮೆನ್ಷನ್ ಮಾಡಿ. ದೆನ್ ಅಡ್ಜಸ್ಟ್ಮೆಂಟ್ ಆರ್ಡರ್ ವೈಸ್ ಬರ್ತಾ ಬನ್ನಿ. ಸೊ ಫಸ್ಟ್ ಒನ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 5% per annum. ಸೊ ಟೋಟಲ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಶ್ರುತಿ 3 lakh ಆ್ಯಂಡ್ ರೇಷ್ಮಾ 2 lakh. ಸೊ ಇಬ್ಬರು ಪಾರ್ಟ್ನರ್ಸ್ 3 lakh ಆ್ಯಂಡ್ 2 lakh ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಈ ಪ್ಲೇಸಲ್ಲಿ ಡೆಬಿಟ್ ಸೈಡಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ಲೇಸಲ್ಲಿ ಫಸ್ಟ್ ಪಾರ್ಟ್ನರ್ ಶ್ರುತಿ ಆ್ಯಂಡ್ ಸೆಕೆಂಡ್ ಪಾರ್ಟ್ನರ್ ಬಂದು ರೇಷ್ಮಾ. ಇಬ್ಬರು ನೇಮನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಹಿಯರ್ ಟೇಕನ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ಈಚ್ ಪಾರ್ಟ್ನರ್ಸ್. ಸೊ ಶ್ರುತಿ ಬ್ರಿಂಗ್ ₹3 lakh ಕ್ಯಾಪಿಟಲ್ ಆ್ಯಂಡ್ ರೇಷ್ಮಾಸ್ ಕ್ಯಾಪಿಟಲ್ ಅಮೌಂಟ್ ಈಸ್ 2 lakh. Then calculation of interest on capital. So 5% per annum. So 5 divided by 100, 5 divided by 100. So what is the interest on capital amount? So then calculate the interest. Cancellation of these zeros. 3,000 into 5. 5 3s are 15. Then 30 ke 30 itkolri. 00 cancellation. 2 into 5 10 and 30 ke 30 itkonಡ್ವಿ. ಸೊ 15,000 ಪ್ಲಸ್ 10,000 ಟೋಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ವ್ಯಾಲ್ಯೂ ಈಸ್ 25,000. ಸೊ ಇಲ್ಲಿಗೆ ಫಸ್ಟ್ ಕ್ಯಾಲ್ಕುಲೇಷನ್ ಮುಗೀತು. ಫಸ್ಟ್ ಅಡ್ಜಸ್ಟ್ಮೆಂಟ್ ಎಂಟ್ರಿ ಕಂಪ್ಲೀಟೆಡ್.
Then come to the second adjustment, interest on drawings. So interest on drawings, Shruti rupees 2500, Reshma's rupees 1500. So it is taken under profit and loss appropriation account credit side. So here interest on drawings by partners, Shruti's drawings and also Reshma's drawings. So Shruti's drawings rupees 2500 and also Reshma's drawings rupees 1200. So total interest on drawings rupees is 4000. 500, 500, 1000 plus 2000, 3000 plus 1000, 4000. Okay, it is also completed. Then come to the third adjustment, partnership salary to Shruti 5000 per annum. It is a salaries entry, salary to Shruti. ಸೊ 5000 ಪರ್ ಆ್ಯನಮ್ ಅಂತ ಇದೆ. ಸೊ ಪರ್ ಆ್ಯನಮ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಅಪ್ಲೈ ಮಾಡಿ, ಮಲ್ಟಿಪ್ಲಿಕೇಶನ್ ಡಿವೈಡ್ ಬೈ ಏನೂ ಕೂಡ ಮಾಡಬೇಡ್ರಿ. ಸೊ 5000 ಪರ್ ಆ್ಯನಮ್ 1 ಇಯರಿಗಿದೆ, ಹಾಗಾಗಿ ಡೈರೆಕ್ಟಾಗಿ 5000 ಎಂಟ್ರಿ ಕೊಡಿ. ದೆನ್ ಅಡ್ಜಸ್ಟ್ಮೆಂಟ್ ನಂಬರ್ 4, ಕಮಿಷನ್ ಪೇಯಬಲ್ ಟು ರೇಷ್ಮಾ rupees 500 ಪರ್ ಮಂತ್. ಸೊ ಇಲ್ಲಿ ಬರ್ಕೊಂಡಿದ್ದೀವಿ ಆಲ್ರೆಡಿ ನಾವು, ಕಮಿಷನ್ ಟು ರೇಷ್ಮಾ ಏನಂತ ಹೇಳಿದ್ದಾರೆ, 500 ಪರ್ ಮಂತ್ ಅಂತ ಇದೆ. ಸೊ 1 ಇಯರಲ್ಲಿ ಎಷ್ಟು ಮಂತ್ಸ್ ಇದೆ ಟೋಟಲ್? ಓವರಾಲ್ 12 ಮಂತ್ಸ್ ಇರುತ್ತೆ. ಸೊ ಹಾಗಾಗಿ 1 ಮಂತ್ಗೆ 500 ಆದರೆ 12 ಮಂತಿಗೆ ಎಷ್ಟು ಅನ್ನೋದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಆನ್ಸರನ್ನು ಬರ್ಕೋಬೇಕು. 12 5 ಸೊ 12 5 60, 00ಗೆ 00 ಕೊಟ್ಟರೆ 6000 ಆಯಿತು. ನೆಕ್ಸ್ಟ್ ಬನ್ನಿ, their drawings during the year amounting to Shruti rupees 25,000, Reshma's rupees 15,000. ಸೊ ಇಲ್ಲಿ ನಮಗೆ ಬೇಕು ಅಂತಲೇ ಟೋಟಲ್ ಡ್ರಾಯಿಂಗ್ಸನ್ನು ಕೊಟ್ಟಿರ್ತಾರೆ. ಟೋಟಲ್ ವಿಡ್ರಾವಲ್ ಅಮೌಂಟ್ ನಮಗೆ ಇಲ್ಲಿ ನೀಡಿಲ್ಲ, ರಿಕ್ವೈರ್ಡ್ ಇಲ್ಲ, ಹಾಗಾಗಿ ಟೋಟಲ್ ಡ್ರಾಯಿಂಗ್ಸ್ ಅಮೌಂಟನ್ನು ಇದು ತೊಗೊಳಕ್ಕೆ ಬರಲ್ಲ ಇಲ್ಲಿ. ಸೊ ಅದನ್ನು ಬಿಟ್ಟು ನೆಕ್ಸ್ಟ್ ಏನಿದೆ ನೋಡಿರಿ, ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಫ್ ದಿ ಫರ್ಮ್ ಅಂತ ಇದೆ. ಸೊ ಇಷ್ಟು ಎಂಟ್ರೀಸನ್ನು ಹಾಕಿಬಿಟ್ಟು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ಕೊಂಡ್ವಿ. ಸೊ ಇವಾಗ ಫೈನಲ್ ಕನ್ಕ್ಲೂಷನ್ ಎಂಟ್ರಿ, ಹೈಯೆಸ್ಟ್ ಯಾವ ಕಡೆ ಇದೆ, ಲೋಯೆಸ್ಟ್ ಯಾವ ಕಡೆ ಇದೆ ನೋಡ್ಕೊಳ್ರಿ. ಸೊ ಅಂಡರ್ ದಿ ಕ್ರೆಡಿಟ್ ಸೈಡ್ ಪ್ರಾಫಿಟ್ rupees 59,000 ಆ್ಯಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ rupees 4,000. 59 plus 4, 59 plus 4 that is 9 plus 4 13, 1 carry, 5 plus 1 6. Total value is 63,000 ಆಯಿತು. ಸೊ ಈ 63,000ಅಲ್ಲಿ ಈ ಕಡೆ ತೊಗೊಂಡಿರುವಂಥ ಆನ್ಸರ್ಸ್ಗಳನ್ನು ಮೈನಸ್ ಮಾಡ್ತಾ ಬರ್ರಿ. 25,000 ಪ್ಲಸ್ 5,000 ಪ್ಲಸ್ 6,000 ಟೋಟಲ್ 36,000 ಇದೆ ನಮಗೆ. ಸೊ ಟೋಟಲ್ 36,000 ಏನು ಬಂದಿದೆ ಅಲ್ಲ, ಇದನ್ನು 63ಇಂದ ಮೈನಸ್ ಮಾಡಿ. ಸೊ 63,000ಇಂದ ಮೈನಸ್ ಮಾಡಿದಾಗ ಇಲ್ಲಿ ನಮಗೆ ಉಳಿಯುವಂಥ ಆನ್ಸರ್ ಏನಾಗಿರುತ್ತೆ, ಪ್ರಾಫಿಟ್ ಆನ್ಸರ್ ಆಗಿರುತ್ತೆ. ಸೊ ಆ ಪ್ರಾಫಿಟ್ ಆನ್ಸರನ್ನು ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ 63,000 ಮೈನಸ್ 36,000 ಮಾಡಿದಾಗ ನಮಗೆ ಆನ್ಸರ್ 27,000 rupees ಬರುತ್ತೆ. ಸೊ ಈ 27,000 rupeesನ್ನು ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ವಿತಿನ್ ಬ್ರಾಕೆಟಲ್ಲಿ ಶೇರ್ ಆಫ್ ಪ್ರಾಫಿಟ್, ಶೇರ್ ಆಫ್ ಪ್ರಾಫಿಟ್. ಸೊ ಈ ಶೇರ್ ಆಫ್ ಪ್ರಾಫಿಟ್ ಅಂತ ಅನ್ನೋದು ಇಲ್ಲೇನು ರೇಷಿಯೋ ಕೊಟ್ಟಿರ್ತಾರಲ್ಲ ಅದರಿಂದ ಡಿವೈಡ್ ಆಗಬೇಕು. 2:1 ರೇಷಿಯೋ ಇದೆ. ಸೊ 2:1 ರೇಷಿಯೋದಿಂದ ಡಿವೈಡ್ ಆಗಬೇಕು. ಫಸ್ಟ್ ಪಾರ್ಟ್ನರ್ ಶ್ರುತಿ, ಸೆಕೆಂಡ್ ಪಾರ್ಟ್ನರ್ ರೇಷ್ಮಾ. ಸೊ 27,000 ಇಂಟು 2/3 ಆ್ಯಂಡ್ 1/3 ಈ ರೀತಿ ಡಿವೈಡ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಇಬ್ಬರದ್ದು ಆನ್ಸರ್ ಬರುತ್ತೆ. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡಿಬಿಟ್ಟು ಆನ್ಸರನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಸೊ ಟೋಟಲ್ ಆನ್ಸರ್ ಇಸ್ 27,000 ಆ್ಯಂಡ್ ಡಿವೈಡೆಡ್ ಇನ್ ಅ ಅಗ್ರಿಡ್ ರೇಷಿಯೋ 2:1. ಸೊ 3 1s 3 9s 27, 9 2s 18, 3 0ಗೆ 3 0 ಕೊಟ್ಟು, ನೆಕ್ಸ್ಟ್ 3 1s 3 9s 27, 9 1s 9, 3 0ಗೆ 3 0 ಎಂಟ್ರಿ ಕೊಡ್ರಿ. ಸೊ ಅಲ್ಲಿಗೆ 18,000 ಫಾರ್ ಫಸ್ಟ್ ಪಾರ್ಟ್ನರ್, 9,000 ಫಾರ್ ಸೆಕೆಂಡ್ ಪಾರ್ಟ್ನರ್. ಇಟ್ ಈಸ್ ಅ ಇಂಪಾರ್ಟೆಂಟ್, ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಫಾರ್ 6 marks. ಸೊ ಪ್ರತಿ ಆ್ಯನ್ಯುವಲ್ ಎಕ್ಸಾಮಲ್ಲಿ 4 ಕ್ವಶನ್ಸ್ ಇರುತ್ತೆ. ಆ 4ರಲ್ಲಿ ಇದು ಕೂಡ ಒಂದು 6 marksಗೆ ಇಂಪಾರ್ಟೆಂಟ್ ಕ್ವಶನ್. ಸೊ ನಿಮಗೆ ಮಾರ್ಕ್ಸ್ ಕಟ್ ಆಗೋದು ಎಲ್ಲಿ ಅಂತಂದರೆ ಈ ಪಾರ್ಟಲ್ಲಿ. ಸೊ ಈ ಪಾರ್ಟಲ್ಲಿ ಏನಂತ ಬರೀಬೇಕು ಅಂದರೆ ಕರೆಕ್ಟಾಗಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಮೆನ್ಷನ್ ಮಾಡಿ ಬ್ರಾಕೆಟಲ್ಲಿ ನೆಟ್ ಪ್ರಾಫಿಟ್ ಅಂತ ಮೆನ್ಷನ್ ಮಾಡಿ.
ಸೊ ಇನ್ ಕೇಸ್ ಇಲ್ಲಿ ಬ್ಯಾಲೆನ್ಸ್ ಅಂತ ಬರೆಯೋದು ಈ ರೀತಿ ಏನಾದ್ರು ಮಾಡಿದರೆ ಅಲ್ಲಿ 1 ಮಾರ್ಕ್ಸನ್ನು ಕಟ್ ಮಾಡ್ತಾರೆ. ಯಾವಾಗ ಅಂದರೆ ಔಟ್ ಪೇಪರ್ಸ್ ಬಂದಾಗ ಸೊ ನಿಮಗೆ ಚೆಕ್ ಮಾಡಿಬಿಟ್ಟು ಇಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂದರೆ 1 ಮಾರ್ಕ್ಸ್ ಮಾತ್ರ ಗ್ಯಾರಂಟಿಯಾಗಿ ಇಲ್ಲಿ ನಮಗೆ ಕಟ್ ಮಾಡೋದಂತೂ ಇರುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಈ ಪಾರ್ಟಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಲೇ ಮೆನ್ಷನ್ ಮಾಡಿ ಬಂದಿರೋ ಆನ್ಸರನ್ನು ಶೇರ್ ಮಾಡಬೇಕು. ಸೊ ಈ ಎಲ್ಲ ರೂಲ್ಸ್ಗಳನ್ನು ಕರೆಕ್ಟಾಗಿ ಯಾರು ಫಾಲೋ ಅಪ್ ಮಾಡಿ ಆನ್ಸರ್ ಮಾಡ್ತಿರಲ್ಲ ಕರೆಕ್ಟಾಗಿ ನಿಮಗೆ 6 ಮಾರ್ಕ್ಸನ್ನು ಅಲ್ಲಿ ಕೊಡ್ತಾರೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸಿಗಿದೆ, ಇಂಪಾರ್ಟೆಂಟ್ ಇದೆ. ಕ್ವಶನ್ ಬ್ಯಾಂಕಲ್ಲಿ 5th ಕ್ವಶನನ್ನು ನಾನು ಮಾಡಿಸ್ತೀರಾ ಇದು. ಸೊ ನೋಡಿ, ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.